वही जाके 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 ऐसा बोला फर्स्ट ये वाला को सुरेश का पेमेंट डालना अभी गर्लफ्रेंड दिखाओ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಸಂಡೇ ಬಿವಾಸ್ ಹೋಗ್ತಾ ಇದ್ದಾನೆ. ಎಲ್ಲ ರೆಡಿಯಾಗಿ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿ ಇನ್ನೊಂದು ದೊಡ್ಡ ಲಗೇಜು ಒಳಗಡೆ ಇಟ್ಕೊಂಡಿದ್ದಾನೆ. ನಾನು ಬಿಟ್ಬಿಟ್ಟು ಬರೋಕ್ಕೆ ನಾಗಮ್ಮ, ನಾನು, ಪವನ್ನು, ಚೈತ್ರನು ಬರ್ತಾ ಇದ್ದಾಳೆ. ಸುನಂದ ಆಂಟಿ ಅಲ್ಲುಚ್ತಾ ಇದ್ದಾರೆ. ಅವ್ರಿಗೆ ಎಳ್ಳಡಿಗೆ ಹಾಕಿ ಹಾಕಿ ಸರಿ ಗೈಸ್, 10 ಗಂಟೆಗೆ ಟ್ರೈನು. ನಾವೇನು ಟ್ರೈನ್ ಇದ್ದಾಗ ಟ್ರೈನ್ ಬರೋ ಗಂಟ ಇದ್ದು ಬರೋಕ್ಕಾಗಲ್ಲ. ಬೇರೆ ಕೆಲಸ ಇರೋದ್ರಿಂದ ಅವನ್ನ ಹೋಗಿ ಬಿಟ್ಬಿಟ್ಟು ಬರೋಣ ಗೈಸ್. ಬ್ಯಾನೆಟ್ ಒಳಗಡೆ ನೀರು ಹಾಕೋಣ. ಇನ್ನೊಂದು ಬಟ್ಲು ಫುಲ್ ಖಾಲಿ ಹಾಕ್ಬಿಟ್ಟಿದ್ದೀವಿ. ಇಟ್ಟು ಮೇಲೆ ಸಾಕಿ ಇದನ್ನು ಸುಡಿ ಸುಡಿತಾ ಓಲ್ಲು ಬಿಟ್ಟು ನಾನು ಹಾಂ ಹಿಂದೆ ಕೆಲಸ ಇಂಜನ್ ಗೊತ್ತಿಲ್ಲ. ಸೊ ಗಾಡಿನ ಔಟ್ಸೈಡ್ ನಿಲ್ಲಿಸ್ತೀವಲ್ಲ ಕೆಲಸದ ಟೈಮಲ್ಲಿ. ಸಾಯಂಕಾಲ ಗಾಡಿ ಎಷ್ಟೊತ್ತಿಗೆ ಫುಲ್ಲು ಏನಂತಾರೆ ಗ್ಲಾಸ್ ಮೇಲೆ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ. ಡೈಲಿ ವೈಪರ್ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಎಲ್ಲ ನೀರು ಖಾಲಿ. ಹಾಕೋ ಮುಚ್ಚಳ ಹಾಕೋ. ಸೊ ನಿನ್ನೆಯಿಂದ ಬಿವಾಸ್ ಎಲ್ಲ ಇವತ್ತು ಇದು ನಂದು ಲಾಸ್ಟ್ ಕೆಲಸ ಅಂತ ಮಾಡ್ತಾನೆ ಇದ್ದ. ಸೊ ಇವತ್ತು ಬಿವಾಸ್ ಜೊತೆ ಲಾಸ್ಟ್ ವ್ಲಾಗ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅವ್ನ ಕೆಲಸ ಮುಗಿಸ್ಕೊಂಡು ದುರ್ಗಾ ಪೂಜೆ ಮುಗಿಸ್ಕೊಂಡು ಬೇಗ ಕೆಲ್ಸಕ್ಕೆ ವಾಪಸ್ ಬರಲಿ ಅಂತ ಕೋರ್ಕೋತಾ ಇದ್ದೀವಿ. ಬೇಗ ಬರ್ತಾನೆ ಅಂತ ನಂಬಿಕೆ ಐತೆ. ಸೊ ಇವಾಗ ಬೆಳಿಗ್ಗೆ ಹೊರಟಿದ್ದೀವಿ ರೈಲ್ವೆ ಸ್ಟೇಷನ್ಗೆ. 10:30 ಟ್ರೈನು, ಆದರೆ 8:30 ಬಿಟ್ಟಿದ್ದೀವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು 1/2 ಅವರ್. ಸೊ ಒಂದು 1 ಅವರ್ 1.5 ಅವರ್ ಮುಂಚೆ ಹೋದರೆ ಅವನಿಗೂ ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ. ಏನೋ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ ಗೈಸ್ ಟ್ರೈನಲ್ಲಿ ತಿನ್ಲಿ ಅಂತ. ಅವನ್ನೇ ಕೇಳೋಣ. क्या स्पेशल है भाई? क्या ट्रेन में खाने के लिए क्या स्पेशल है? हाँ चपाती है और एक मस्त चटनी है, ड्राई चटनी और चैत्रा दी का स्पेशल टमाटर राइस सुपर. ऑलरेडी मॉर्निंग एक बार खा लिया है. हाउ वाज इट? सुपर मस्त. अच्छा. ಸೊ ಇವನ್ ಮಾಡಿದ ಕೆಲಸ ಏನಂದ್ರೆ ಬಂದ 1 ವರ್ಷ ಹೆಚ್ಚು ಕಡಿಮೆ ಇದು ಏನದು ತೆಲುಗು ಕನ್ನಡ ಮಾತಾಡೋದು ಒಂದೇ ಲ್ಯಾಂಗ್ವೇಜ್ ನ ಎರಡು ಲ್ಯಾಂಗ್ವೇಜ್ ನ ಮಿಕ್ಸ್ ಮಾಡಿ ಮಾತಾಡೋದು ಕಲ್ತ್ಕೊಂಡ. ನಮ್ಗೆ ಬೆಂಗಾಳಿ ಮಾತ್ರ ಕಲ್ತ್ಕೊಟ್ಟಿಲ್ಲ. ಅದೇನೋ ನಾವೇನ್ ಕೋಲ್ಕತ್ತಾಗ ಹೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ. एक जगह में बैठ के आराम से डालना ऐसा बोला. फर्स्ट ये वाला को सुरेश का पेमेंट डालना अभी डाला बोला. एक जगह में बैठ के क्लियर करना. जाके 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 नहीं करना ऐसा बोला. अभी भी खाने के टाइम आपको पेमेंट करेगा. ಎಲ್ಲ ನಮ್ಮಮ್ಮ ಕಲ್ತಿರೋ ಹಿಂದಿ ಬರ್ತಾ ಇತ್ತೆ ಒಂದು ಸ್ವಲ್ಪನೇ. ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್ ನೀನು ಸ್ವಲ್ಪ ಫುಲ್ ಬರುತ್ತೆ. ನೀನು ಹೇಳಿ ಆಂಟಿ ಅವನು ಅದೂನು ಹಿಂದಿಯಲ್ಲಿ. ಏಯ್ ಅಮ್ಮ, ಇವಾಗ ಒಂದು ಚಾಲೆಂಜ್. ನಾಗಮ್ಮ ಬಿವಾಸ್ನ ಬಿಡೋ ಗಂಟ ವಾಪಸ್ ಬರೋ ಗಂಟ ಹಿಂದಿಯಲ್ಲೇ ಮಾತಾಡ್ಬೇಕು. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕು. ಆಗಲ್ಲ ಗೊತ್ತು ನಿಮ್ಗೆ. ऐसे डालना खाना टाइम में पेमेंट डालना. विवास को हाँ करो. मेरे को गुस्सा आएगा. आंटी को गुस्सा नहीं. रात में बोला है एक जगह में बैठ के सब क्लियर करो ऐसा बोला. तो सुबह देखना है. ठीक है सोने के लिए सुबह 7 o'clock बोला पेमेंट डालो विवास का ऐसा बोला. खाने का टाइम आया था चैत्रा. खाने का टाइम आया था चैत्रा. विवास को इतना होगा
हाँ, गुस्सा आएगा। छोड़, पता नहीं। पैसा आ गया, अमीर बन गया। सबको clear छोड़ो, करा। पैसा आ गया। खुशी खुशी में जाओ। ಸೊ ನಾಗಮ್ಮಗ್ ಸ್ವಲ್ಪ ಹೊತ್ತು ಫ್ರೀ ಕೊಡ್ತಾ ಇದೀವಿ. कितने ಬಾರಲೇ ರೋಡಲ್ಲಿ ಹೋಗೋದೆಲ್ಲ ಇಸ್ಕೊಳಕ್ಕಾಗುತ್ತೆ. ಅಯ್ಯೋ, कितना ಹೆಲಿಕಾಪ್ಟರ್ पैसा था वो? ಬೇಕಂತೆ. ಎಷ್ಟು ಕ್ಯಾಶ್ क्या चलू नहीं। ಏ ಪರವಾಗಿಲ್ಲ, ಫೋನ್ ಪೇ ఉంది ಅವ್ರಿಗೆ. ಬಿವಾಸ್ ಏನ್ ಬೇಕು ನಿನ್ಗೆ? ಅದೇ ಹೆಲಿಕಾಪ್ಟರ್ ನೋಡಿ ನೋಡಿ. ಅದಾ ಕೊಡಿಯನ ನನ್ನ ಡ್ರೀಮ್ ಅದೇ. ಏನ ಇಲ್ಲೇ ಇಳಿಸ್ಬಿಡ್ತೀನ ಮಗ. ಹುಡುಗರ घर जाएगा. आपका गर्लफ्रेंड दिखाओ। दिखाओ रे। ತಿಕಾವ ದಿಕಾವು ಅನ್ನಲ್ಲಮ್ಮ, ತಿಕಾವ ಕಾದು. दिखाओ रे। दिखा रहे बिवास, हमको भी दिखा दे भाई। ओ बिवास रिवीलिंग हिज गर्लफ्रेंड फेस गाइस। नहीं मिल रहा गूगल में भी. गूगल में नहीं रे। పాప నావంతా ఇప్పుడు చూపించింది నమ్మకి. ఎప్పుడు మాట్లాడతాడో ఏమో తెలియదు. ఫోన్లో కూడా మాట్లాడుతుంటా. ఏ कौन रे दिखा? అమ్మాయి వాడు గూగుల్లో చెక్ చేస్తుంది. दिखा रहे। ओहो ಬಾಯ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. अयो ಇಲ್ಲ ಬಾಯ್. बिवास बाय, we miss you, come back man. और कैश तो चाहिए तो यहाँ पे ATM पे मिलेगा. ये क्या हुआ भाई? ये वो आम का जो वो होता है ना, ऐसा खाने से ऐसा हुआ? आम का ऊपर का जिट्रा। हाँ, जिट्टे वो लगने से होता है. वो बहुत होता है मेरा. ठीक है, जाओ, टाइम नहीं है. Why? ठीक है, आप लोग चले जाइए. Wait, अब उधर है, चलो मैं भी आता हूँ. ओके, बाय बाय. ಬೇಜಾರು ಹೋಗಿದೆ ನನಗೆ. ಕಲ್ ಸುಮ್ಮನೆ ಆಲಕ್ಕೆ ಟೆನ್ಷನ್. ಸರಿ ಮೂನೆಲ್ಲ ಅಂತೆ ಆನ ಕೊಡ್ತೀನಿ. तीन मंथ के बाद आ जा रहे. bye बिवास. बाय बाय. ಗೈಸ್, ಇವಾಗ ತಾನೇ ಜಸ್ಟ್ ಅವ್ರನ್ನ ಬಿಟ್ಬಿಟ್ಟು ಇನ್ನ ರೈಲ್ವೆ ಸ್ಟೇಷನ್ ಇವಾಗ ಬಿಡ್ತಾ ಇದೀವಿ. ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದ್ದಾನೆ, ಫುಲ್ ಎಮೋಷನಲ್ ಆಗ್ಬಿಟ್ಟ ಹುಡ್ಗ ಪಾಪ. ನಿನ್ನೆನೆ ಹೇಳ್ದ, ನಾನು ಯಾರಿಗೂ ಇಷ್ಟೊಂದು ಅಟ್ಯಾಚ್ ಆಗಿರ್ಲಿಲ್ಲ, ನಿಮ್ಮ ಹತ್ರ ಇದ್ದು ನೀವು ನನ್ನ ನೋಡ್ಕೊಂಡಿದ್ ರೀತಿ ನೋಡ್ಬಿಟ್ಟು ನನಗೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೆ. ಏನು ಮಾಡಕ್, ಸೊ ತುಂಬಾ ಅಟ್ಯಾಚ್ ಆಗಿದ್ದಾನೆ ಅಂತ ಫುಲ್ ಎಮೋಷನಲ್ ಆಗ್ಬಿಟ್ಟಿದ. ನಿನ್ನೆನೆ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟ. ಪರವಾಗಿಲ್ಲ, ಇವಾಗ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಮಕ ಸಪ್ಪಗೆ ಆಗ್ಬಿಡ್ತು ಒಂದು. ಓಕೆ, Please like, share and subscribe my video guys.